ಹೇಗಿದ್ರೆ ರಾಜಮನೆ ಮಾತಾಡ್ಸೋದೇ ಇಲ್ಲ ಅಂತೀರಿ, ನಾವು ಮಾತಾಡ್ಸೋದೇ ಇಲ್ಲ ಅಂತೀರಿ. ನಮ್ಮ ನಮಸ್ಕಾರ ಗುರುವೆ. ಒಂದು ಮೂವಿಗೆ ಬಂದಿದ್ದೀನಿ. ಯಾವ ಊರಲ್ಲಿ ಒಂದು ದೆವ್ವ ಉಂಟು, ಬಿಡಿಸ್ತೀರಾ? ಹಾಯ್ ಪ್ರೇಮಣ್ಣ. ಹಾಯ್. ಇದಕ್ಕೆ ಕಾಯ್ತಾ ಇದ್ದಲ್ವ ನಾವು. ಖುಷಿ ಏನಿದೆ ಒಂದು ಸಿನಿಮಾ ಮಾಡಿದಾಗ ಅದು ಸಕ್ಸಸ್ ಆದಾಗ. ಲಾಗ್ ಮಾಡ್ತೀನಿ ಮುಡಿಯೋಣ, ಯಾವ್ದು ಕಟ್ ಮಾಡಾಕತ್ತೀನಿ. ಶೂ ಫ್ರಮ್ ಶೋ ಅಂತ. ಹಾಯ್ ಸರ್, ಹೇಗಿದ್ದೀರಿ? ನಮಸ್ತೆ. ಸಾಕು ಬಿಡಿ, ಬಾಯ್ ಸಿಗೋದ. ನಮ್ಮ ನಮಸ್ಕಾರ ಗುರುವೆ. ಒಂದು ಮೂವಿಗೆ ಬಂದಿದ್ದೀನಿ. ಯಾವ ಮೂವಿ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಹಾಫ್ ಆನ್ ಅವರ್ ಲೇಟ್ ಆಗೋಗಿದೆ. 20 ಮಿನಿಟ್ಸ್ ಆಗೋಗಿದೆ. 7 o'clock ಇರೋ ಶೋಗೆ 7:20 ಬಂದಿದ್ದೀನಿ. ನಾನು ಯಾವಾಗಲೂ ಎಲ್ಲ ಮೂವಿಗೆ ಲೇಟಾಗಿ ಹೋಗ್ತೀನಿ, ಏನು ಗೊತ್ತಿಲ್ಲ. ಮೂವಿಗೆ ನಂಗೆ ಆಗ್ಬರೋದು ಎಲ್ಲ ಮೂವಿಗೆ ಲೇಟ್ ಹೋಗ್ತೀನಿ. ಲೇಟ್ ಆಗಿದೆ, ಬಟ್ ಲಿಫ್ಟ್ ಎಲ್ಲ ಕಡೆ ಸ್ಟಾಪ್ ತೊಗೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಾನು ಬಂದಿರೋ ಮೂವಿನೇ ಶೂ ಫ್ರಮ್ ಶೋ ಅಂತ. ಹೇಗಿದೆ ನೋಡ್ದೆ ಬನ್ನಿ. ಅವಾಗಲೇ ಮೂವಿ ಲೇಟ್ ಆಗಿದೆ, ಫಸ್ಟ್ ಹೋಗೋದ. ಹಾಯ್ ಸರ್, ಹೇಗಿದ್ದೀರಿ? ನಮಸ್ತೆ. ಮೂವಿ ಬ್ಲಾಗು ಚೆನ್ನಾಗಿದೆ ಸರ್. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಎಲ್ಲ ಪ್ರೇಮ್ ಸರ್ ಅವರು ಬಂದವರು. ನಾನು ನೋಡೇ ಇಲ್ಲ, ಇಂಟರ್ವಲ್ ಆದಮೇಲೆ ಗೊತ್ತಾಗಿದೆ. ಹಾಯ್ ಪ್ರೇಮಣ್ಣ. ಹಾಯ್. ಇವಾಗ ಸದ್ಯಕ್ಕೆ ಇಂಟರ್ವಲ್ ಅಷ್ಟೇ ಮುಗಿದ್ದು. ಇಂಟರ್ವಲ್ ಗಂಟೆ ಎಷ್ಟು ಗಮ್ಮತ್ತಾಯಿದೆ ಗೊತ್ತಾ? ನೀವು ಮೂವಿಗೆ ಬಂದರೆ ನಕ್ಕಿ ಸುಸ್ತಾಯ್ತೀವಿ. ಮೂವಿ ಕಂಟೆಂಟ್ ಚೆನ್ನಾಗಿದೆ. ಇಷ್ಟೊಂದು ಜನ ಬರ್ತಾರೆ ಅನ್ನೋದು ಇದೇ ಗ್ಯಾರಂಟಿ. ಕಂಟೆಂಟ್ ಚೆನ್ನಾಗಿ ಇಷ್ಟೊಂದು ಜನ ಗ್ಯಾರಂಟಿ. ಹಾಯ್ ಬ್ರೋ, ನಿತಿನ್ ಬ್ರೋ. ಗೊತ್ತಾಯ್ತಾ ಯಾರು ಅಂತ? ಹೇಗಿದ್ದೀರಿ ಬ್ರೋ? ಸೂಪರ್. ಆಮೇಲೆ ಇವಾಗ ಮಾಡ್ತೀನಿ, ಸಿಗೋದ? ಹಾಂ, ಇವರೇ ಮೂವಿ ಎಡಿಟರು, ನಿತಿನ್ ಶೆಟ್ಟಿ ಅಂತ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದೆ, ಬನ್ನಿ ಹೋಗ್ಬೋದು. ಹೇಗಿದೆ ಅಂತ ಮೂವಿ? ರಾಜ್ಬೀರ್ ಶೆಟ್ಟಿಗೆ ಗುರುಜಿ, ನಮ್ಮೂರಲ್ಲಿ ಒಂದು ದೆವ್ವ ಉಂಟು, ಬಿಡಿಸ್ತೀರಾ? ಬಾಬಾ ಸುಮೇಧ ಸೂಪರ್ ವರ್ಕ್. ರವೀಣ ಆಮೇಲೆ ನಮ್ಮ ಯಡು ಅಣ್ಣ ಜೊತೆಗೆ ಎಡಿಟರ್ ನಿತಿನ್ ಶೆಟ್ಟಿ. ಇಲ್ಲೇ So thank you so much. Video ಇಷ್ಟ ಆಗಿದೆ. Thank you for such a love video. ನಮ್ಮ ನಿರ್ಮಾಪಕರು ರವಿ ಕಳಿಸೋದು ನೋಡ್ದೋರು ಅನ್ಕೊಂಡ್ರು ನಾಗೇಂದ್ರ.
ರಿವ್ಯೂ ಕೂಡ ಹೊರಡ್ತಿದ್ದಾರೆ ನಮ್ಮ ರಾಜಣ್ಣ. ಯಾರ ಮುಖ ಕೂಡ ಹಾಕಿದ್ರೆ ಪ್ರಚಾರ ಮಾಡಿದಂತ ಒಂದು ಸಿನಿಮಾಗೆ 30 ಶೋಸ್ ಹೌಸ್ಫುಲ್ ಆಗೋದು, ಪ್ರೀಮಿಯರ್ ಶೋಗೆ ಅದು ಪೇಯ್ಡ್. ಸೊ ಅದು ತುಂಬಾ ಕಷ್ಟ. ಸೊ ಅದು ಆಡಿಯನ್ಸ್ ಸಾಧ್ಯ ಮಾಡಿದ್ದಾರೆ. ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ಒಂದು ಟ್ರೈಲರ್ ನೋಡಿ, ಜೊತೆಗೆ ಜನಗಳ ರಿವ್ಯೂ ನೋಡಿ ಅವ್ರು ನಂಬಿದ ಕಾರಣ ಥಿಯೇಟರ್ ಬಂದಿದ್ದಾರೆ. ತುಂಬಾ ದೊಡ್ಡ ಥ್ಯಾಂಕ್ಸ್. ಸೊ ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಹಾಕುತ್ತೆ. ಮುಂದೆ ಕೂಡ ಪ್ರಾಮಾಣಿಕವಾದ ಒಳ್ಳೆ ಸಿನಿಮಾವನ್ನ ಮಾಡುವಂತ ಪ್ರಯತ್ನ ಕನ್ನಡದಲ್ಲಿ ನಾವು ಖಂಡಿತ ಮಾಡ್ತೀವಿ. ಇನ್ನು ಜಾಸ್ತಿ ಸಿನಿಮಾಗಳಿಗೂ ಪ್ರೇಕ್ಷಕರು ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಎಕ್ಕ ಚೆನ್ನಾಗಿ ಓಡ್ತಾ ಇದೆ, ಜೂನಿಯರ್ ಚೆನ್ನಾಗಿ ಓಡ್ತಾ ಇದೆ, ನಮ್ಮ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಸಾಯಿರಾಮ್ ಅವರ ಹಿಂದಿ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ಖುಷಿ ಅನ್ಸುತ್ತೆ. ದಿಸ್ ಇಸ್ ಜೆ ಪಿ ತುಮಿನಾಡು. ಇವರು ಜೆ ಪಿ ತುಮಿನಾಡು ಕನ್ನಡದಲ್ಲಿ ಮೊದಲ ಬಾರಿಗೆ ನಿರ್ದೇಶಕರಾಗಿದ್ದಾರೆ, ಜೊತೆಗೆ ಪಾತ್ರನೂ ಮಾಡಿದ್ದಾರೆ. ಮೊದಲಿಗೆ ಇವರು ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ನಾವು ಮಾಡಲ್ಲ ಅಂತ, ಅದ್ರ ನೀವೇ ಮಾಡಬೇಕು, ಆ ರೋಲ್ ನೀವೇ ಮಾಡಬೇಕು. ಯಾಕಂದ್ರೆ ನಮ್ಮನ್ನು ನಾವು ಯಾರು ಪ್ರಮೋಟ್ ಮಾಡ್ಕೊಳ್ಳಲ್ಲ. ಸೊ ಒಬ್ಬ ನಿರ್ದೇಶಕ ಆಕ್ಟರ್ ಆಗಿ ಪ್ರಮೋಟ್ ಆದಾಗ ಅವರ ಕೀರ್ತಿಗೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಹೋಗ್ತದೆ. ಅಂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ನಾನು ನೋಡಿದಂತ ಒಳ್ಳೆ ಆಕ್ಟರ್ಗಳಲ್ಲಿ ಇವರು. ಸೊ ನಮಗೆ ನೀನ್ ಕರೋಲಿ ಬಾಬಾ ಅಂತ ತುಂಬಾ ಹಾಡಿದ್ರು. ಸೊ ನಂಬ್ತೀನಿ. ರಾಜ್ವಿ ಶೆಟ್ಟರ್ ಸಾಥ್ ನಿಮ್ಮ ಈ ಸಿನಿಮಾಗೆ ತುಂಬಾ ಹಳೆ ಸಂಬಂಧ ಅಲ್ಲ, ಸುಮಾರು ವರ್ಷಗಳಿಂದ, ಅಂದ್ರೆ ಆಲ್ಮೋಸ್ಟ್ ಒಂದು 2017 ಜೊತೆಗಿದ್ದು. ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಹಾಯ್ ಸರ್, ಅವ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಆಕ್ಟಿಂಗ್ ಚೆನ್ನಾಗಿತ್ತಾ? ಏನನ್ಸುತ್ತೆ ಈಗ ಮೂವಿ ರಿವ್ಯೂ ನೋಡಿ? ತುಂಬಾ ಖುಷಿ ಆಗುತ್ತೆ. ಒಂದು ನಟರಿಗಾಗ್ಲಿ, ನಿರ್ದೇಶಕರಾಗಲಿ, ಕಥೆಗಾರರಿಗಾಗಲಿ ಇದಕ್ಕಿಂತ ದೊಡ್ಡ ಖುಷಿ ಏನಿದೆ. ಒಂದು ಸಿನಿಮಾ ಮಾಡಿದಾಗ ಅದು ಸಕ್ಸಸ್ ಆದಾಗ ಜನರ ತಗೊಂಡು ನಮಗೆ ಆಶೀರ್ವಾದ ಮಾಡಿದಾಗ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ಅದು ಇವತ್ತು ಆಗ್ತಾ ಇದೆ. ಇಡೀ ತಂಡ ಖುಷಿಯಲ್ಲಿದೆ. ಕಾಮಿಡಿ ಅಂತೂ ಮಸ್ತ್ ಇತ್ತಣ್ಣ. ಆಮೇಲೆ ಇವಾಗ ನೋಡ್ತಾರೆ ಸ್ಟೆಪ್ ಮೇಲೆ ಕುತ್ಕೊಂಡು ನೋಡ್ತೀರಿ ಮೂವಿನ. ಬಂದು ಇಂಟರ್ವ್ಯೂಲ್ ಆದ್ಮೇಲೆ ಇಲ್ಲಿ ಚೆನ್ನಾಗಿತ್ತಣ್ಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಒಳ್ಳೆದಾಗಿ. ಇದ್ದೀರಾ? ಗೊತ್ತಾಯ್ತಾ ನಾನು ಯಾರು ಅಂತ? ಆರಾಮ್. ಮೂವಿ ಅಂತೂ ಕೊನೆಗೂ ಚೆನ್ನಾಗಿತ್ತು. ಮೂವಿ ಕಾಮಿಡಿ ಇದೆ, ನಕ್ಕೆ ಸಾಕಾಗೋಯ್ತು. ಮೂವಿ ಮೇನು ಹೀರೋ ಮುಖ್ಯ ಅಲ್ಲ, ಹೀರೋಯಿನ್ ಮುಖ್ಯ ಅಲ್ಲ, ಕಾನ್ಸೆಪ್ಟ್ ಮುಖ್ಯ ಅದು ಇಷ್ಟೊಂದು ಜನ ಬರ್ತಾರೆ ಅಂತ ಪ್ರೂವ್ ಆಯಿತು. ರಾಜ್ವಿ ಶೆಟ್ಟಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರು ಮೂವಿಗೆ ಬಂದಮೇಲೆ ಗೊತ್ತಾಗುತ್ತೆ. ಇಂಥ ಸ್ಪೆಷಲ್ ಈ ಥರ ಕ್ಯಾರೆಕ್ಟರ್ ಮಾಡಿಲ್ಲ ಅವರು ಇದುವರೆಗೂ. ಈ ಕ್ಯಾರೆಕ್ಟರ್ ಚೆನ್ನಾಗಿದೆ. ಮೂವಿಗೆ ಬಂದರೆ ಫ್ಯಾಮಿಲಿ ಪೂರ್ತಿ ಬಂದು ಮೂವಿ ನೋಡ್ಬೋದು. ನಕ್ಕಿ ಹೊಟ್ಟೆ ಉಣ್ಣಾಗೋಯ್ತದೆ, ಅಷ್ಟೊಂದು ಕಾಮಿಡಿ ಇದೆ. ಫುಲ್ ಸ್ಟಾರ್ಟಿಂಗ್ ಎಂಡಿವರೆಗೂ ಅಷ್ಟೊಂದು ಕಾಮಿಡಿ ಇದೆ. ಎಲ್ಲ ಬಂದು ನೋಡಿ. ಇದೆ ಸರ್, ಚೆನ್ನಾಗಿತ್ತು ಕ್ಯಾರೆಕ್ಟರು. ಹೇಗಿತ್ತು, ಏನು ಅನ್ಸುತ್ತೆ ರಿವ್ಯೂ ನೋಡಿ? ಜನಗಳು ರಿವ್ಯೂ ನೋಡಿ ಇದಕ್ಕಿಂತ ಖುಷಿ ಬೇಕು. ಇದಕ್ಕೆ ಕಾಯ್ತಾ ಇದ್ದಲ್ವ ನಾವು. ಅದು ನಿಮ್ಮ ಕ್ಯಾರೆಕ್ಟರ್ ಸಕ್ಕತ್ತಾಗಿತ್ತು, ಕಾಮಿಡಿ. ಮತ್ತು ಮೈಸೂರೆಲ್ಲ ಹೋಗಿದ್ದು ರಿವ್ಯೂಗೆ? ಮೈಸೂರಲ್ಲಿ ಹೇಗಿತ್ತು ರಿವ್ಯೂ? ಇವತ್ತು ಇದೆ ಅಲ್ಲಿ ಮತ್ತೆ ಅದ್ರ ಮೇನ್ ಸೆಟ್ಗೆ ಹೋಗ್ತೀರಾ ಏನು ಕತೆ? ಶುಕ್ರವಾರ ಬೆಳಿಗ್ಗೆ? ಇಲ್ಲ, ನಾಳೆ ಇಲ್ಲೇ. ಓಕೆ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಸಿಗದಾ ಬಾವರ್ ಹೇಳಿದ್ರೆ? ಹಾಯ್ ಬಾವರ್, ಹೇಗಿದ್ದೀರಿ? ಮಾತಾಡಿ. ಅದು ಮೂವಿಲಿ ಅಷ್ಟೇ ಮಾತಾಡ್ತೀವಿ. ಫಿಲ್ಮಿನ ಬಗ್ಗೆ ಮಾತಾಡ್ಬೇಕಲ್ಲ. ಫಿಲ್ಮಿನ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲರೂ ತುಂಬಾ ಜನ ನನ್ನ ಭಾವ ಅಂತ ಕರೀತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಮೊದಲು ಗರ್ನಲಬ್ಬು ಅಂತ ಕರೀತಾ ಇದ್ರು. ನೆಕ್ಸ್ಟ್ ಭಾವ ಅಂತ ಹೇಳಿ ಒಂದು ಹೆಸರು ಮತ್ತೊಂದು ಜೋಡಣೆ ಆಗುವ ಅಂದಾಜಲ್ಲಿದೆ. ಮನೆಯಲ್ಲಿ ಕೂತ್ಕೊಂಡು ಹೊಸಬ್ರು ಏನೋ ಮಾಡಿರ್ಬೋದು ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಂಡು ಏನೇನು ಹೇಳೋದು ಬೇಡ. ಯಾಕಂದ್ರೆ ಥಿಯೇಟರಿಗೆ ಬಂದು ಹೊಸಬ್ರು ಏನು ಮಾಡಿದ್ದಾರೆ ಅಂತ ಹೇಳಿ ನೀವು ನೋಡ್ಬೇಕು. ನೋಡಿ ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕು. ಹಾಯ್ ಮ್ಯಾಮ್, ಸಿಗೋದಾ? ಸಾಯಿತು ಮೂವಿ ಹೀರೋ ಇದ್ದಾರೆ. ಮೂವಿ ಹೀರೋ ಆಯಣ್ಣ ವಿಜಯನ ಮೂವಿ ಮುಗಿಸ್ಕೊಂಡು ಮೂವಿ ಸಕ್ಕತ್ತಾಗಿದೆ. ಅಂದರೆ ಒಂದೊಂದು ಕ್ಯಾರೆಕ್ಟರ್ ಚಿಂದಿ ಕಾಮಿಡಿ. ಮೂವಿ ಹೀರೋ ಹೀರೋಯಿನ್ ಮುಖ್ಯ ಅಲ್ಲ, ಸ್ಟೋರಿ ಮುಖ್ಯ, ಕಾನ್ಸೆಪ್ಟ್ ಮುಖ್ಯ. ಬಟ್ ಇದು ಕಾಮಿಡಿ ಅಂದರೆ ಸಕ್ಕತ್ತು. ಸ್ಟಾರ್ಟಿಂಗಿಂದ ಮೂವಿ ಎಂಡ್ ಆಗೋದು ಫುಲ್ ಕಾಮಿಡಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ರಾಜ್ವಿ ಶೆಟ್ಟಿ ಎಂಟ್ರಿ ಕೊಡ್ತಾರೆ. ಅವ್ರು ಇದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು. ಬಂದು ಸ್ಕ್ರೀನ್ ಮೇಲೆ ಬಂದಮೇಲೆ ಅದ್ರ ಮಜಾನೇ ಬೇರೆ. ಆ ಮಜಾನೇ ಬೇರೆ ಥರ ಇತ್ತು. ಸಖತ್ತಾಗಿ ಎಂಜಾಯ್ ಮಾಡಿ. ಅಷ್ಟು ಕ್ರೌಡು. ಹಾಗೆ ಬೇಜಾರಾಯಿತು ಮೂವಿಗೆ ಒಂದು 10 ನಿಮಿಷ ಲೇಟಾಗಿ ಬಂದೆ ಅಂತ. ಹೋಗಿ ಓಡ್ತಿದ್ದಾರೆ ರಾಜ್ಮನ್.
ಹೇಗಿದ್ರೆ ನಾವು ರಾಜ ಮೇಲೆ ಮಾತಾಡ್ಸೋದೇ ಇಲ್ಲ ಅಂತೀರಿ ನಾವು ಮಾತಾಡ್ಸೋದೇ ಇಲ್ಲ ಅಂತೀರಿ. ಆಫ್ಟರ್ ಲಾಂಗ್ ಟೈಮ್ ರಾಜ್ಬಾಯ್ ನಂಗೆ ಕ್ಲಿಕ್ ಮಾಡ್ತೀನಿ ಒಂದು ಫೋಟೋ ಅದಿದು ಅಲ್ಲಿ ಪಕ್ಕದಲ್ಲಿ. ಹಂಗೆ ಕ್ಲಿಕ್ ಮಾಡಿ ನಾವು ಫೋಟೋ ಅಲ್ಲಿ ವಿಡಿಯೋ ಅಣ್ಣ ಮೂವಿ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಕಾರ್ ಹತ್ತಿದ್ದಾರೆ. ಒಂದು ಹಾಫ್ ಅನ್ ಅವರ್ ಇಲ್ಲ ಅಂದ್ರೆ ಫೋಟೋ ಕೊಟ್ಟಿದ್ದಾರೆ. ಕೊನೆ ಕಳ್ಸೋ ರಾಜ ಲಾಗ್ ಮಾಡ್ತೀನಿ ಮುಡಿಯೋಣ ಯಾವ್ದು ಕಟ್ ಮಾಡಿ ಹಾಕತ್ತೀನಿ. ಸಾಕು ಬಿಡಿ ಬಾಯ್ ಸಿಗೋದ ಬಾಯ್. ಕೊನೆಗೆ ಅಣ್ಣ ಹೋದ್ರು. ಬಾಯ್ ಬಾಯ್. ಮೂವಿ ಅಂತೂ ಸಖತ್ತಾಗಿತ್ತು. ಮೂವಿ ಮುಗೀತು. ಮೂವಿ ಎಲ್ಲ ಮುಗ್ದು ಸೆಲೆಬ್ರಿಟಿನ ಮಾತಾಡ್ಸ್ಕೊಂಡ್ಬಂದೆ. ಮೂವಿಲಿ ಏನಿದೆ ಅಂದರೆ ಫುಲ್ ಕಾಮಿಡಿ. ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಕಾಮಿಡಿ ಇದೆ. ಒಂದೊಂದು ಕ್ಯಾರೆಕ್ಟರ್ ಮಸ್ತು. ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಆಗ್ತಿದೆ, ಒಂದೊಂದು ಥರ ವೈಬ್ ಇದೆ. ಆ ಕಾಮಿಡಿ ಸ್ಟೈಲು ಒಂದೊಂದು ಎಲ್ಲ ಕಾಮಿಡಿ ಇದೆ, ಬಟ್ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಕಾಮಿಡಿ ಇದೆ. ಅದು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಗೆ ಕಾಮಿಡಿ ಫೀಲ್ ಆಗುತ್ತೆ ನಿಮಗೆ. ಅದಾದ್ಮೇಲೆ ಇನ್ನೇನಂದರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ರಾಜಬಿ ಶೆಟ್ಟಿ ಅವರು ಎಂಟ್ರಿ ಕೊಡ್ತಾರೆ ಮೂವಿಗೆ. ಅದಾದಮೇಲೆ ಚಿಂದಿ ಕಾಮಿಡಿ, ಕೊನೆಗೆ ಒಂದು ಮೆಸೇಜು ಇದೆ. ಮೂವಿ ಡೈರೆಕ್ಟರ್ ಬಂದು JP ಅಂತ, ಚೆನ್ನಾಗಿ ಡೈರೆಕ್ಟು ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟಿವ್ ಕೂಡ ಮಾಡಿದ್ದಾರೆ. ಏನು ವಿಷಯ ಅಂದರೆ ಇವಾಗ ನಮ್ಮ ಬೈಕ್ ಎಲ್ಲಿ ಪಾರ್ಕ್ ಮಾಡಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಬೈಕ್ ಪಾರ್ಕ್ ಮಾಡ್ಕೊಂಡು ಕೂತಾನೆ ಇದೆ, ಎಲ್ಲ ಐತೆ ಪಾರ್ಕಿಂಗು ಅಂತಲೇ ಗೊತ್ತಾಗ್ತದೆ. ಬೈಕ್ ಎಲ್ಲಿ ಪಾರ್ಕ್ ಮಾಡಿದ್ದೀನಿ ಅಷ್ಟೆಲ್ಲ ಹುಡುಕಿ ಬೈಕು ಇಲ್ಲಿ ಇವಾಗ ಸಿಕ್ತು. ಇಲ್ಲ ನೋಡಿ ನಮ್ಮ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಮೂವಿ ಅಂತೂ ಸಕ್ಕತ್ತಾಗಿದೆ, ಮಿಸ್ ಮಾಡ್ಕೋಬೇಡಿ. ಇದು ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಮೂವಿ, ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ. ಎಲ್ಲ ಬಂದು ನೋಡಿ ಎಂಜಾಯ್ ಮಾಡಿ. ನೀವೊಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ನೀವು ಬಂದು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ನೀವೇನೊಂದು 4 ಜನಕ್ಕೆ ಹೇಳ್ತೀವಿ ಚೆನ್ನಾಗಿದೆ ಈ ಮೂವಿ ಸಜೆಸ್ಟ್ ಮಾಡ್ತೀನಿ. ಇನ್ನು ಸಿಗೋದ ಮನೆಗೆ ಹೋಗಿ ಬಾಯ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್.